ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣ್ತಾ ಇದೆ. ಯಾಕೆ ಅಂದರೆ ನಾವು ಈ ಥರ ತರಕಾರಿಗಳನ್ನು ಬಳಸೋದನ್ನು ಬಿಟ್ಟು ಪಿಜ್ಜಾ, ಬರ್ಗರ್, ಮೈದಾಯಿಂದ ತಯಾರಿಸಿದಂಥ ಪದಾರ್ಥಗಳನ್ನು ಬಳಸೋದ್ರಿಂದ ಹೊಟ್ಟೆಗೆ ತುಂಬ ಹಾನಿಯಾಗಿ ಅದು ಡೈಜೆಸ್ಟ್ ಆಗದೇ ಅದು ತುಂಬ ತೊಂದರೆ ಆಗ್ತಾಯಿದೆ. ಈ ಥರ ತರಕಾರಿಗಳಿಂದ ಬಳಸಿದಂಥ ನಾವು ಪದಾರ್ಥಗಳನ್ನ ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ಈಗ ಈ ಸಾಂಬಾರಿಗೆ ಏನೇನು ಬೇಕು ಪದಾರ್ಥ ತೋರಿಸ್ತೀನಿ. ನೋಡಿ, ತೆಂಗಿನ ತುರಿ ಒಂದು ಬಟ್ಲಷ್ಟು ತುರಿದಿಟ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಹಣ್ಣು ಒಂದು 2.5 ಟೊಮೊಟೊ, 3 ಟೊಮೊಟೊ, ಮತ್ತು ನಾಟಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಎಣ್ಣೆ, ಉಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೋಬೇಕು, ಮತ್ತು ಖಾರದ ಪುಡಿ, ತೊಗರಿಬೇಳೆ, ಮತ್ತು ಮೇಯ್ನಾಗಿ ಬೇಕಾಗಿರೋವಂಥದ್ದು ಮೂಲಂಗಿ ಸ್ವಲ್ಪ ಚೆನ್ನಾಗಿ ತೊಳೆದು ಹುರಿದು ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಪದಾರ್ಥಗಳಿದ್ದರೆ ನಮಗೆ ಸಾಂಬಾರು ರೆಡಿ ಮಾಡ್ಕೋಬೋದು. ಈಗ ಬನ್ನಿ ಮೊದಲಿಗೆ ನಾವು ಖಾರಕ್ಕೆ ರುಬ್ಕೊಳ್ಳೋಣ. ಈಗ ನಾವೀಗ ಜಾರ್ ತೊಗೊಂಡು ಕಾಯಿ ತುರಿ ಹಾಕ್ಕೊಳ್ಳೋಣ. ಏನು ತುರಿದಿಟ್ಕೊಂಡಿದ್ದೀವಿ ಆ ಕಾಯಿ ತುರಿ ಎಲ್ಲನೂ ನಾವಿಲ್ಲಿ ಜಾರ್ಗೆ ಹಾಕೋಬೇಕಾಗುತ್ತೆ. ನಂತರ ನಾಟಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ, ಘಮ ಚೆನ್ನಾಗಿ ಬರುತ್ತೆ. ನಂತರ ಏನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ ಆ ಟೊಮೊಟೊನ ನಾವು ಜಾರ್ಗೆ ಆ್ಯಡ್ ಮಾಡ್ತಾಯಿದ್ದೀವಿ. ನಂತರ ಇದಕ್ಕೆ ನಾವು ಖಾರದ ಪುಡಿನ ಹಾಕ್ಕೋಬೇಕಾಗುತ್ತೆ. ನೋಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಹಾಕ್ಕೋಬೇಕಾಗುತ್ತೆ. ನೋಡಿ, ಬೇಳೆ ಸಾಂಬಾರು ಪುಡಿ ಮಾಡಿಟ್ಟಿರ್ತೀರಲ್ಲ ಮನೇಲಿ, ಅದನ್ನು ನಾನೊಂದು 3ರಿಂದ 4 ಸ್ಪೂನ್ ಹಾಕೋತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲಿ ಯಾವ ರೀತಿ ಖಾರನ ಬಳಸ್ತೀರಾ ಅದ್ರ ಮೇಲೆ ನೀವು ಖಾರದ ಪುಡಿನ ಹಾಕ್ಕೊಳ್ಳಿ. ಈಗ ಬನ್ನಿ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ರುಬ್ಬೆಲ್ಲ ಆಯ್ತು. ಇವಾಗ ಇಷ್ಟು ನುಣ್ಣಗೆ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಳ್ಳಿ. ಸ್ವಲ್ಪ ಪಾತ್ರೆ ಯಾವಾಗಲೂ ಬಿಸಿಯಾಗಿ ಕಾಯಬೇಕು. ನೀರಿನಂಶ ಇದ್ದರೆ ನಾವು ಅದನ್ನು ತೆಗಿಬೇಕು. ಯಾವಾಗಲೂ ನಾವು ಸ್ಟವ್ ಮೇಲೆ ಇಡೋಕ್ಕೂ ಮುಂಚೆ ಒಂದು ಸರಿ ಪಾತ್ರೆನ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ತೊಳ್ಕೊಬೇಕಾಗುತ್ತೆ. ಎಷ್ಟೇ ನಾವು ಹಿಂದಿನ ದಿನ ತೊಳೆದಿಟ್ಟಿದ್ರೂ ನಾವು ಬಳಸುವಾಗ ಒಂದು ಸ್ವಲ್ಪ ಪಾತ್ರೆಗಳನ್ನ ಅಲ್ಲೇ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಬಳಸೋದು ಉತ್ತಮ. ಕುಕ್ಕರ್ ಇಟ್ಟು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕಾಯಲಿ ಪಾತ್ರೆ. ಚೆನ್ನಾಗಿ ಬಿಸಿಯಾದ ನಂತರ ನಾವು ಎಣ್ಣೆನ ಹಾಕೋಬೇಕಾದ್ರೆ ನಾವು ಡೈರೆಕ್ಟ್ ಕುಕ್ಕರ್ಗೀಗ ಒಗ್ಗರಣೆ ಹಾಕ್ತಾಯಿದ್ದೀವಿ. ಬೇಡ ನಾವು ಕೊನೆಯಲ್ಲಿ ಹಾಕೋತೀವಿ ಅಂದರೆ ಸಾಂಬಾರೆಲ್ಲ ಮಾಡಿಕೊಂಡು ಕೊನೆಯಲ್ಲಿ ನೀವು ಒಗ್ಗರಣೆನ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಇದು ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಫಸ್ಟೇ ಒಗ್ಗರಣೆನ ಹಾಕೋತಾ ಇದ್ದೀವಿ. ಕೊನೆಯಲ್ಲಿ ಹಾಕೋದ್ರಿಂದ ಒಗ್ಗರಣೆನ ನಾವು ಇನ್ನೂ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಮೊದಲೇ ನಾವು ಒಗ್ಗರಣೆನ ಹಾಕೋತಾ ಇದ್ದೀವಿ, ಒಟ್ಟಿಗೆ ಕೂಗಿಸಿ ಇಟ್ಬಿಡ್ತಾ ಇದ್ದೀವಿ. ಸ್ವಲ್ಪ 10 ನಿಮಿಷ 5 ನಿಮಿಷ ಬೇಗ ಆಗುತ್ತೆ. ನೋಡಿ, ಇವಾಗ ಕುಕ್ಕರ್ ಕಾದಿದೆ, ಎಣ್ಣೆ ಹಾಕೋತಾ ಇದ್ದೀವಿ. ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಒಗ್ಗರಣೆಗೇನು ಒಂದು 4ರಿಂದ 5 ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟಿದ್ರೆ ಸಾಕು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಲಿ. ನೀಟಾಗಿ ಬಿಸಿಯಾದ ನಂತರನೇ ನಾವು ಸಾಸಿವೆ ಹಾಕೋಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆ. ಈ ಮೂಲಂಗಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಮನೆಗಳಲ್ಲಿ ಮಕ್ಕಳು ಬೇಡ ಅಂತ ಎಲ್ಲರ ಮನೇಲೂ ಇತ್ತೀಚಿನ ದಿನಗಳಲ್ಲಿ ಈ ಸಾಂಬಾರನ್ನ ಮಾಡ್ತಾಯಿಲ್ಲ. ದಯವಿಟ್ಟು ಆಗ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನಾನು ಬಳಸೋ ರೀತಿ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ರುಬ್ಬಾಕೋದ್ರಿಂದ ಹೆಚ್ಚಾಕಿದ್ರೆ ಆ ಮೂಲಂಗಿ ಜೊತೆಗೆ ನಾವು ತರಕಾರಿ ಈರುಳ್ಳಿನ ಹೆಚ್ಚಾಕೋದ್ರಿಂದ ರುಚಿ ಬೇರೆ ಥರ ಬಿಡುತ್ತೆ. ಕೆಲವರು ರುಬ್ಬಾಕ್ತಾರೆ, ಅದು ಅಷ್ಟು ರುಚಿಯಾಗಿ ಬರಲ್ಲ ಸಾಂಬಾರು. ನೋಡಿ, ಚೆನ್ನಾಗಿ ಬಿಸಿ ಆಗ್ತಾಯಿದೆ ಎಣ್ಣೆ. ರುಬ್ಬುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಬಳಸಿ. ಆದಷ್ಟು ತುಂಬ ರುಚಿಯಾಗಿ ಅಡುಗೆಗಳಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲೆಲ್ಲರಿಗೂ ತುಂಬ ಇಷ್ಟವಾಗುತ್ತೆ ಸಾಂಬಾರುಗಳು ಕೂಡ. ಯಾವಾಗಲೂ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಬಳಸೋದ್ರಿಂದ ತುಂಬ ರುಚಿಯಾಗಿರುತ್ತೆ.
ನೋಡಿ ಎಣ್ಣೆ ಕಾದಾಯ್ತು. ಇವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ, ಸಾಸಿವೆ ಹಾಕೋತಾ ಇದ್ದೀವಿ. ಅದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಯಾವಾಗಲೂ ಕರ್ಬೇವಿನ ಸೊಪ್ಪನ್ನ ನಾವು ಈ ರೀತಿ ಮುರಿದಾಕೋದ್ರಿಂದ ಆ ತಕ್ಷಣ ಬಿಡುವಂಥ ಫ್ಲೇವರು ನಮಗೆ ಒಗ್ಗರಣೆಲಿ ಸಿಗುತ್ತೆ. ಆ ಘಮ ಚೆನ್ನಾಗಿ ಬರುತ್ತೆ ಅಡುಗೆಲಿ, ಸಾಂಬಾರು ಕೂಡ ಘಮ ಘಮ ಅಂತ ಇರುತ್ತೆ. ಯಾವಾಗಲೂ ಕರ್ಬೇವಿನ ಸೊಪ್ಪನ್ನ ಹಾಗೆ ಹಾಕೋದ್ಕಿಂತ ನಾವು ಅಲ್ಲೇ ಮುರಿದು ಅಲ್ಲೇ ಹಾಕೋದ್ರಿಂದ ಆ ಕರಿಬೇವಿನ ಸೊಪ್ಪಿನ ಘಮ ಒಗ್ಗರಣೆಗೆ ತುಂಬ ಚೆನ್ನಾಗಿ ಬಿಡುತ್ತೆ. ಈಗ ನೋಡಿ ನಾವು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನ್ಯಾಚುರಲಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಂತ ಇದು ಮೂಲಂಗಿ ಬೇಳೆ ಸಾಂಬಾರಿದು. ಇದನ್ನು ನಾವು ಯಾವುದೇ ರೀತಿ ಬೇರೆ ಥರ ಏನೇನೋ ಆ್ಯಡ್ ಮಾಡಿ ಸಾಂಬಾರು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನಮ್ಮ ಹಳೆಯ ಸ್ಟೈಲ್ ಇದು, ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಂತರ ಈಗ ಒಗ್ಗರಣೆ ಆದ ತಕ್ಷಣ ಅದಕ್ಕೆ ನಾವು ಡೈರೆಕ್ಟಾಗಿ ನಾವು ಖಾರ ಹಾಕ್ಕೋಬೋದು. ನಾವೇನು ರುಬ್ಬಿರ್ತೀವಿ ಖಾರ ಅದನ್ನು ನಾವು ಹಾಕ್ಕೊಳ್ಳೋದು. ನೀಟಾಗಿ ಏನಿರುತ್ತೆ ಖಾರ ಎಲ್ಲ ನೀಟಾಗಿ ತೆಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರುಚಿಯಾಗಿ ಬರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು ಅಂತ ಮಕ್ಕಳು ಹೇಳ್ತಾ ಇರ್ತಾರೆ. ಯಾವ ಕಾರಣದಿಂದ ಹೊರಗಡೆ ತಿನ್ನುವಂಥ ಚಾಕ್ಲೇಟ್ಗಳು, ಬಿಸ್ಕೆಟ್ಗಳು, ಮೈದಾ ಅಂತ ಮಾಡಿರೋಂಥ ಪದಾರ್ಥಗಳನ್ನ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ. ದಯವಿಟ್ಟು ಅವ್ರು ಮೂಲಂಗಿ ಬೇಳೆ ಸಾಂಬಾರು ಬೇಡ ಅಂದ ತಕ್ಷಣ ಮಾಡೋದು ನಿಲ್ಲಿಸೋದಲ್ಲ. ಮನೇಲಿ ದಯವಿಟ್ಟು ಎಲ್ಲ ಮಾಡಿಕೊಡಿ. ನೀವು ಮಾಡೋ ಮೆಥಡ್ನ ಸ್ವಲ್ಪ ಚೇಂಜ್ ಮಾಡಿ, ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರುತ್ತೆ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಅದರಿಂದ ತುಂಬ ರುಚಿಕರವಾದಂಥ ಸಾಂಬಾರು ರೆಡಿ ಆಗುತ್ತೆ. ಮಕ್ಕಳಿಗೆ ನಾವು ಮೂಲಂಗಿ ತಿನ್ನಿಸೋದ್ರಿಂದ ಹೊಟ್ಟೆಲಿರೋಂಥ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ಅದ್ಭುತವಾಗಿರುತ್ತೆ. ಬೇಡ ಅನ್ನೋರು ಕೂಡ ತಿಂತಾರೆ. ಯಾವಾಗಲೂ ಅಷ್ಟೇ ನಾವು ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದನ್ನ ನೋಡ್ಕೊಂಡು ತಿಳ್ಕೊಂಡು ನಾವು ಮಾಡೋದ್ರಿಂದ ಮನೇಲಿ ಎಲ್ಲರೂ ಕೂಡ ಊಟ ಮಾಡ್ತಾರೆ. ನೋಡಿ ನಮ್ಗೆ ಯಾವ ಅಳತೆಗೆ ಬೇಕು ನೀರು, ಆ ಅಳತೆಗೆ ನಾವು ನೀರು ಹಾಕ್ಕೋಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ, ಮೀಡಿಯಮ್ ಸೈಜಲ್ಲಿ ನೀವು ನಿಮ್ಮ ಅಳತೆಗೆ ರುಚಿಗೆ ಅನುಗುಣವಾಗಿ ನೀವು ನೀರನ್ನ ಹಾಕ್ಕೊಳ್ಳಿ. ಮುದ್ದೆಗಾಗಲಿ ಅನ್ನಕ್ಕಾಗಲಿ ಸಾಂಬಾರು ತುಂಬ ಚೆನ್ನಾಗಿ ಸೆಟ್ ಆಗಬೇಕು. ಆ ರೀತಿಯಾಗಿ ನಾವು ನೀರನ್ನ ಹಾಕ್ಕೋಬೇಕಾಗುತ್ತೆ. ಎಷ್ಟು ನೋಡ್ಕೊಂಡು ನೀವು ತೆಂಗಿನ ತುರಿ ಎಲ್ಲ ಯಾವ ಥರ ಹಾಕ್ಕೊಂಡಿರ್ತೀರ ಅದೆಲ್ಲ ನೋಡಿಕೊಂಡು ಹದವಾಗಿ ನೀರು ಹಾಕ್ಕೊಳ್ಳಿ. ನೋಡಿ ಆ ಕಲರ್ ನೋಡಿ ಹೇಗೆ ಬರುತ್ತೆ. ನಾವು ಹೊರಗಡೆಯಿಂದ ತರೋಂಥ ಖಾರದ ಪುಡಿಗಳೇ ಬೇರೆ, ಮನೇಲಿ ಮಾಡೋಂಥ ಖಾರದ ಪುಡಿಗಳೇ ಬೇರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಕೆಲ್ಸಕ್ಕೆ ಹೋಗೋರು ಅರ್ಜೆಂಟು ಅಂತ ಹೊರಗಡೆಯಿಂದ ತಂದು ಇಟ್ಕೊಂಡ್ಬಿಡ್ತಾರೆ. ಆದಷ್ಟು ಮನೇಲೇ ಖಾರದ ಪುಡಿಗಳನ್ನ ಮಾಡಿಕೊಂಡು ಅಡುಗೆಗೆ ಬಳಸಿ. ನನಗಿನ್ನೂ ಸ್ವಲ್ಪ ನೀರು ಬೇಕು ಅನಿಸುತ್ತೆ, ಅದರಿಂದ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 10 ನಿಮಿಷ ಕಾಲು ಗಂಟೆಲೆಲ್ಲ ಈ ಸಾಂಬಾರು ರೆಡಿ ಆಗುತ್ತೆ. ನೋಡಿ ತೊಗರಿಬೇಳೆನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗರಿಬೇಳೆ ಈರುಳ್ಳಿನ ಒಂದು ಈರುಳ್ಳಿ ಹೆಚ್ಚಾಗಿ ಹಾಕಿ, ಸ್ವಲ್ಪ ಬೇಳೆನ ತೊಗರಿಬೇಳೆನ ಸ್ವಲ್ಪ ಮುಂದಾಗಿ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಮೂಲಂಗಿ ಬೇಳೆ ಸಾಂಬಾರಲ್ಲಿ. ಎಲ್ಲನೂ ಕಮ್ಮಿ ಹಾಕ್ಬಿಟ್ರೆ ನಾವು ರುಚಿ ಚೆನ್ನಾಗಿ ಬರಲ್ಲ ಆವಾಗ. ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ, ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ನಾವು ಸಾಂಬಾರ್ಗೆ ಹಾಕ್ಕೋಬೇಕಾಗತ್ತೆ. ಕೆಲವ್ರ ಮನೆಗಳಲ್ಲಿ ನಾವು ನೋಡಿದ್ದೀವಿ, ಕೆಲವ್ರ ಮನೆಗಳಲ್ಲಿ ಊಟ ಮಾಡಿದ್ದೀವಿ. ಅವ್ರ ಮನೇಲೆಲ್ಲ ನೋಡಿ ಇವಾಗ ನಾವು ಮೂಲಂಗಿ ಹಾಕ್ತಾಯಿದ್ದೀವಿ. ರುಬ್ಬೋದಕ್ಕಿಂತ ಹೆಚ್ಚು ಹಾಕೋದ್ರೇ ತುಂಬ ರುಚಿ ಬರುತ್ತೆ ಸಾಂಬಾರು. ಎಲ್ಲನೂ ರುಬ್ಬಾಕ್ಬಿಟ್ರೆ ಬಾಯಿಗೇನೂ ಸಿಗಲ್ಲ, ಮತ್ತು ರುಚಿ ಡಿಫ್ರೆಂಟ್ ಚೇಂಜ್ ಆಗಿಬಿಡುತ್ತೆ, ಅದು ಹದವಾಗಿ ಬರಲ್ಲ ರುಚಿ. ಅದಕ್ಕೋಸ್ಕರ ನಾವು ಮೂಲಂಗಿ ಜೊತೆ ಈರುಳ್ಳಿನ ಹೆಚ್ಚು ಹಾಕೋಬೇಕಾಗುತ್ತೆ. ನೋಡಿ ರೈತರು ನಮಗೋಸ್ಕರ ಬೆಳೆಯುವಂಥ ತರಕಾರಿಗಳನ್ನು ಬಳಸಿ ಮಾಡೋವಂಥ ಅಡುಗೆಗಳಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಈ ಮೈದಾ ಫುಡ್ಗಳನ್ನೆಲ್ಲ ಬಿಟ್ಟು ಈ ಥರ ತರಕಾರಿಗಳನ್ನು ಹೆಚ್ಚು ಬಳಸಿ ಮನೇಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿನಿತ್ಯವೂ ಒಂದೊಂದು ತರಕಾರಿಗಳನ್ನ ಬಳಸಿ ನಾವು ಅಡುಗೆ ಮಾಡಬೇಕಾಗುತ್ತೆ. ನೋಡಿ ಇವಾಗ ನಾವು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀವಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಂಗೆ ಉಪ್ಪನ್ನ ಬಳಸ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ. ಅದ್ಭುತವಾಗಿ ನಾವು ಸಾಂಬಾರನ್ನ ಮನೇಲೇ ರುಚಿಕಟ್ಟಾಗಿ, ಹೋಟೆಲ್ಗೆ ಹೋಗೋದು ಬೇಡ. ಈ ಥರ ಹೋಟೆಲಲ್ಲಿ ಈ ಥರ ಸಾಂಬಾರುಗಳೆಲ್ಲ ಕೂಡ ಸಿಗೋದಿಲ್ಲ. ಅವರು ಏನೇನೋ ಮಿಕ್ಸ್ ಮಾಡಿರ್ತಾರೆ. ನಮಗೆ ಮನೆ ಊಟಕ್ಕಿಂತ ಅಮೃತ ಮತ್ತೊಂದಿಲ್ಲ. ದಯವಿಟ್ಟು ಮನೇಲೇ ಮಾಡ್ಕೊಳ್ಳಿ. ಆದಷ್ಟು ಒಳ್ಳೊಳ್ಳೆ ಅಡುಗೆಗಳು ಮಾಡಿಕೊಂಡು ಮನೇಲಿ ಊಟ ಮಾಡಿ ಆರೋಗ್ಯವಾಗಿರಿ. ಇತ್ತೀಚಿನ ದಿನಗಳಲ್ಲಿ 30ರಿಂದ 40 ವಯಸ್ಸಿಗೆ BP ಶುಗರ್ ಎಲ್ಲ ಬರ್ತಾಯಿದೆ. ನೆಕ್ಸ್ಟು 50 ಕ್ರಾಸ್ ಆಗ್ತಾಯಿದೆ, ದೊಡ್ಡ ಕಾಯಿಲೆಗಳು ಬರ್ತಾಯಿದೆ. ಅದಕ್ಕೆಲ್ಲ ಅವಕಾಶ ಕೊಡದೇ ನಾವು
ರುಚಿಯಾದಂಥ ಅಡುಗೆನ ಮನೇಲೇ ಮಾಡಿಕೊಂಡು ಒಳ್ಳೊಳ್ಳೆ ತರಕಾರಿಗಳನ್ನ ಬಳಸಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ. ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಜೀವನನ ಸಾಗಿಸೋಣ. ಯಾವುದೇ ಆಸ್ಪತ್ರೆಗೆ ಯಾರೇ ಕೂಡ ಹೋಗೋದು ಬೇಡ. ರುಚಿಯಾದ ಅಡುಗೆ ಮನೆಯಲ್ಲೇ ಆರೋಗ್ಯಕರವಾದ ಅಡುಗೆಗಳು ನಮ್ಮ ಕೈಲೇ ಇದೆ. ಆದ್ದರಿಂದ ಎಲ್ಲರೂ ಮನೇಲೇ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ. ಇದು 3ರಿಂದ 4 ವಿಷಿಲ್ ಬರಲಿ ಈ ಸಾಂಬಾರು. 4 ವಿಷಿಲ್ ಬಂದರೆ ಯಾಕೆ ಅಂತಂದರೆ ಮಕ್ಕಳು ಏನಾದರೂ ಮೂಲಂಗಿ ತಿನ್ನಲ್ಲ ಅನ್ನೋದ್ರು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ, ಸಾಂಬಾರಿಗೆಲ್ಲ ಬಿಟ್ಕೊಂಡ್ಬಿಡುತ್ತೆ, ರಸ ಕ್ವಾಲಿಟಿ ಎಲ್ಲ ಏನಿದೆ ಅದೆಲ್ಲ. ಆದ್ದರಿಂದ ಚೆನ್ನಾಗಿ ಒಂದು 4 ವಿಷಿಲ್ ಕೂಗಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ. ತುಂಬ ರುಚಿಕಟ್ಟಾದ ಅದ್ಭುತವಾದ ನಮ್ಮ ರೈತರು ಬೆಳೆಯುವಂಥ ತರಕಾರಿಗಳಲ್ಲೊಂದಾದ ಮೂಲಂಗಿ ಬಳಸಿ ಮಾಡಿರುವಂಥ ಸಾಂಬಾರಿದು. ಗ್ಯಾಸ್ಟ್ರಿಕ್ ಸಮಸ್ಯೆಗಂತೂ ತುಂಬ ಒಳ್ಳೆಯದು. ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳು ಕೂಡ ಮೂಲಂಗಿ ತಿನ್ನಿ, ಹಸಿ ಮೂಲಂಗಿ ತಿನ್ನಿ ಅಂತಲೇ ಹೇಳ್ತಾರೆ. ನಾವು ಹಸಿ ಮೂಲಂಗಿ ತಿನ್ನೋಕ್ಕಾಗಿಲ್ಲ ಅಂತಂದ್ರೂ ಈ ಥರ ಸಾಂಬಾರು ಮಾಡಿಕೊಂಡು ನಾವು ಊಟ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡೋದನ್ನ ಮರಿಲೇಬೇಡಿ ದಯವಿಟ್ಟು. ನೋಡಿ, ಮಾತಾಡ್ತಾನೆ ನಾವು ಸಾಂಬಾರು ಮಾಡೇ ಬಿಟ್ವಿ. ಸಾಂಬಾರು 20 ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿ ಆಗೋಗುತ್ತೆ. ನಿಮ್ಮ ಜೊತೆ ಮಾತಾಡ್ತಾನೆ ಇವಾಗ ಸಾಂಬಾರು ರೆಡಿ ಆಯಿತು. ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಗೊತ್ತಿಲ್ಲದರೆ ಹೆಣ್ಮಕ್ಳಾದ್ರೂ ನೋಡಿ ಕಲಿತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡೋದು ಮರಿಬೇಡಿ. ಶೇರ್ ಮಾಡಿದಷ್ಟು ಅಡುಗೆಗಳು ಹೆಚ್ಚು ಜನ ಕಲಿತಾ ಹೋಗ್ತಾರೆ. ನೋಡಿ, ಸಾಂಬಾರು ರೆಡಿ ಆಗ್ತಾಯಿದೆ. ನಾನು ಯಾವಾಗಲೂ ಮೂಲಂಗಿ ಬೇಳೆ ಸಾಂಬಾರನ್ನ ನಾನು 4 ವಿಷಿಲ್ ಕೂಗಿಸ್ತೀನಿ. ತುಂಬ ರುಚಿಯಾಗಿ ಬರುತ್ತದು. ಮೂಲಂಗಿ ತಿನ್ನಲ್ಲ ಸಣ್ಣ ಮಕ್ಕಳಿದ್ರೆ ಸ್ಮ್ಯಾಶ್ ಮಾಡಿ ಅನ್ನ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡ್ಬೋದು. ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ತಿನ್ಕೋತಾರೆ. ನೀಟಾಗಿ ಚೆನ್ನಾಗಿ ಕೂಗ್ತಾ ಇದೆ ನೋಡಿ. ನೋಡಿ, ಸಾಂಬಾರು ರೆಡಿ ಆಯಿತು. ವೆಯ್ಟ್ ಎಲ್ಲ ತೆಗೆದಿಡೋಣ. ಈಗ ಗ್ಯಾಸ್ ಎಲ್ಲ ಹೋಗಿದೆ. ನಿಧಾನಕ್ಕೆ ಲಿಡ್ನ ಓಪನ್ ಮಾಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಒಂದು ಮಿಕ್ಸ್ ಕೊಡಿ. ಇವಾಗ ನೀಟಾಗಿ ಖಾರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ ಏನು ಅದನ್ನು ಅಂಟ್ಕೊಂಡಿರುತ್ತೆ ಖಾರ ಎಲ್ಲ ವಿಷಲ್ ಕೂಗುವಾಗ ಅದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದ್ಭುತವಾದಂಥ ಸಾಂಬಾರು ರೆಡಿ ಆಯಿತು. ಈಗ ನಾವು ರೈಸ್ಗೆ ಹಾಕ್ಕೊಂಡು ಊಟ ಮಾಡ್ಬೋದು, ಮುದ್ದೆಗೆ ಹಾಕ್ಕೊಂಡು ಊಟ ಮಾಡ್ಬೋದು. ನೋಡಿ, ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ತರಕಾರಿ, ಬೇಳೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಬಳಸಿರುವಂಥ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಹದವಾಗಿ ಬಂದಿದೆ. ಮುದ್ದೆಗಾದರೂ ಹಾಕ್ಕೊಡ್ಬೋದು, ನಾವು ಅನ್ನಕ್ಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬ ರುಚಿಯಾದಂಥ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಮಾಡ್ಕೊಂಡು ಊಟ ಮಾಡಿ. ಆದಷ್ಟು ಹೊರಗಡೆ ಊಟಗಳನ್ನ ಕಮ್ಮಿ ಮಾಡಿ. ನೋಡಿ, ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.